ನಾವ್ ಎಷ್ಟೇ ಜನ್ಮ ಎದ್ ಬಂದ್ರು ನಿಮ್ ಋಣನ ನಾವ್ ತೀರ್ಸಕ್ ಆಗಲ್ಲ. ಇಷ್ಟು ಪ್ರೀತಿ ಕೊಡ್ತೀರ, ಈ ಪ್ರೀತಿನೆಲ್ಲ ಯಾವ ಡಬ್ಬಿ ಹಾಕಿಡೋದು ನಾವು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ ಮಾತೇನಂದ್ರೆ, ಕನ್ನಡ ಹಬ್ಬನ ಒಂದಿನ ಆಚರಿಸೋದಲ್ಲ, ಪ್ರತಿದಿನ ಪ್ರತಿ ಕ್ಷಣ ನಾವು ಆಚರಿಸ್ಬೇಕು. ಒಂದಿನ ಮಾತ್ರ ಬಾವುಟ ಹಾರಿಸಿ ಕನ್ನಡ ಕನ್ನಡ ಅಂದಲ್ಲ, ಪ್ರತಿದಿನ ಕನ್ನಡ ಕನ್ನಡ ಅಂತ ಕನ್ನಡದಲ್ಲೇ ಮಾತಾಡ್ಬೇಕು. ಕನ್ನಡ ಗೊತ್ತಿಲ್ಲ ಅನ್ನೋರ್ಗೆಲ್ಲ ಕನ್ನಡ ಕಲಿಸ್ಬೇಕು. ಕನ್ನಡನ ಉಳಿಸಿ, ಕನ್ನಡನ ಕಲಸಿ. ಕಲಸಿರಾ ಪಕ್ಕ? ಬಿಜಾಪುರದವ್ರು ಒಂದ್ಸಲ ಯಾವುದೇ ಕಾರಣಕ್ಕೂ ಆ ಮಾತನ್ನ ಹೊಡೆಯಲ್ಲ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರು ಊಟ ಮಾಡಿದ್ರಾ? ನಾನು ಮಾಡಿಲ್ಲ. ಆದ್ರೆ ಮಧ್ಯಾಹ್ನ ನಿಮ್ಮ ಊರಿನ ಸ್ಪೆಷಲ್ ಊಟ, ಆದ್ರೆ ಮಧ್ಯಾಹ್ನ ನಿಮ್ ಸ್ಪೆಷಲ್ ಊಟ ಊರಿಂದು ಕಡಕ್ ರೋಟಿ ತಿಂದು ಕಡಕ್ ಎನರ್ಜಿ ಬಂದಿದೆ ರೀ. ನಾನು ಎಷ್ಟು ಎನರ್ಜೆಟಿಕ್ ಆಗಿದ್ದೀನಿ, ನಿಮ್ ಯಾಕೆ ಎನರ್ಜಿ ಇಲ್ಲ? ಬರೀ ಹೆಣ್ಮಕ್ಳು ವಾಯ್ಸ್ ಅಪ್ಪ, ಹೆಣ್ಮಕ್ಳು ವಾಯ್ಸ್ ಅಷ್ಟೇ ನಾನು ಕೇಳಿಸ್ತಿರೋದು. ಗೀತಾ ಸೀರಿಯಲ್ ಸ್ಲಾಟ್ ಚೇಂಜ್ ಆಗಿದೆ. ಎಷ್ಟು ಗಂಟೆಗೆ ಆಗಿದೆ? ಈ ಕಾರ್ಯಕ್ರಮ ನಿಮಗೋಸ್ಕರ ಅರೇಂಜ್ ಮಾಡಿರೋದು ಸಂತೋಷ್ ಅವರು. ದಯವಿಟ್ಟು ಅವ್ರಿಗೆ ಅವ್ರಿಗೆಲ್ರಿಗೂ ಸಪೋರ್ಟ್ ಕೊಡಿ. ನಿಮಗೋಸ್ಕರ ಈ ಕಾರ್ಯಕ್ರಮನ ಅರೇಂಜ್ ಮಾಡಿರೋದು. ಯಾರು ಗಲಾಟೆ ಮಾಡದೆ ನಿಮ್ಗೆ ಎಷ್ಟು ಸಪೋರ್ಟ್ ಕೊಡೋಕ್ಕಾಗುತ್ತೋ ಅಷ್ಟು ಸಪೋರ್ಟ್ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ಸು ಮಾಡೋಣ ಎಲ್ರು. ಓಕೆನಾ? ನಾನು ಈ ಕಾರ್ಯಕ್ರಮ ಮುಗಿಯೋವರೆಗೂ ಇರ್ತೀನಿ. ನೀವೆಲ್ಲರೂ ಎಷ್ಟು ಸಪೋರ್ಟ್ ಕೊಡ್ತೀರಾ, ಎಲ್ರು ಎಷ್ಟು ಮಾತಾಡ್ತೀರಾ, ಎಷ್ಟು ಎನರ್ಜಿ ತುಂಬ್ತೀರಾ ಅಂತ ನಾನು ನೋಡ್ತೀನಿ. ನಿಮ್ಗೆ ಜಾಸ್ತಿ ಗೀತಾ ಇಷ್ಟನಾ ವಿಜಿ ಇಷ್ಟನಾ? ಬರೀ ಸುಳ್ಳು. ಗೀತಾ ಬಂದಿರೋಕ್ಕೆ ಗೀತಾ ಅಂದ್ರೆ, ವಿಜಿ ಬಂದಿದ್ರೆ ವಿಜಿ ಅಂತಿದ್ರಿ ತಾನೆ. ಗೊತ್ತು. ಅಕಸ್ಮಾತ್
ಹಲೋ ಮೇಡಮ್, ಹಾಯ್ ರೀ. ಹಾಯ್ ರೀ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ನಾನು ಚಲೋ ಇದ್ದೀನ್ರಿ. ನಿಮ್ ಕೂಡ ಫೋಟೋ ತಗೋಬೇಕಿತ್ರಿ. ನಾನು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕೆಳಗ್ ಬರ್ತೀನ್ರಿ, ನಿಮ್ ಜೊತೆ ಎಲ್ರ ಜೊತೆ ಫೋಟೋ ತಗೊಂತೀನ್ರಿ. ವಿದ್ಯಾರ್ಥಿಗಳು ಕೂತ್ಕೊಳ್ರಿ. ಹಿಂದೆ ಬೈಕ್ ಬರುತ್ತೆ ಅಲ್ಲಿ. ಹಾಯ್ ಕಯ. ಹಾಯ್, ಆರಾಮಕ್ಕ? ಹಿಂದೆ ಪಾಲಕರಿದ್ದಾರೆ, ದಯವಿಟ್ಟು ಕೂತ್ಕೊಳ್ಬೇಕು. ಈಗ ಸಂಜನಾ ಆನಂದ್ ಮೇಡಮ್ ಜಿ ಅವರು ಕೂಡ ಬರ್ತಾ ಇದ್ದಾರೆ. ದಯವಿಟ್ಟು ಸ್ವಲ್ಪ ಅಲ್ಲಿ ಕೂತ್ಕೋಬೇಕು. ಹಿಂದೆ ನಿಂತ್ಕೊಂಡಿದ್ದಾರೆ, ಹಿರಿಯರು ತಾಯಂದಿರು ನಿಂತ್ಕೊಂಡಿದ್ದಾರೆ. ಈಗ ಸಲಗ ಸುಂದರಿ ಸಂಜನಾ ಆನಂದ್ ಅವರನ್ನ ವೇದಿಕೆಗೆ ಬರಮಾಡಿಕೊಂಡು ಬರ್ತಾ ಇದ್ದಾರೆ ಸಂತೋಷ್ ರೆಡ್ಡಿ ಪಾಟೀಲ್. ದಯವಿಟ್ಟು ಶಾಂತತೆ ಕಾಪಾಡಬೇಕು. ಸಂಜನಾ ಕೂತ್ಕೊಳ್ರಿ, ಕೂತ್ಕೊಳ್ರಿ. ಹಿಂದೆ ಇರ್ತಕ್ಕಂಥ ತಾಯಂದಿರಿಗೆ ತೊಂದರೆ ಮಾಡ್ತಾ ಇದ್ದೀರಾ. ಭವ್ಯ ಮೇಡಮ್ ಅವರು ಕೂಡ ತಮ್ಮನ್ನ ಕೇಳಿಕೊಂಡಿದ್ದಾರೆ. ದಯವಿಟ್ಟು ಕೂತ್ಕೊಳ್ಳಿ. ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ಉದಯೋನ್ಮುಖ ನಟಿ, ಮೂಲತಃ ಬೆಂಗಳೂರಿನವರಾದ ಸಂಜನಾ ಆನಂದ್ ಅವರು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಚಿತ್ರದ ಮೂಲಕ ಚಂದನವನಕ್ಕೆ ನಾಯಕ ನಟಿಯಾಗಿ ಪ್ರವೇಶಿಸಿದರು. ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿರುವ ಇವರು ಡೆಲ್ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದರು. ಜೊತೆಗೆ ಭರತನಾಟ್ಯ ಕಲಾವಿದೆ ಕೂಡ ಇವರು. ಇವರಿಗೆ ಆಕಸ್ಮಿಕ ಎಂಬಂತೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಚಿತ್ರದಲ್ಲಿ ನಟಿಸುವ ಅವಕಾಶ ಸಿಕ್ಕಿತು. ನಂತರ ಪೂರ್ಣವಾಗಿ ಚಿತ್ರರಂಗದಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಉದ್ಯೋಗಕ್ಕೆ ರಾಜೀನಾಮೆ ನೀಡಿ ಸದ್ಯ ಕನ್ನಡದ ಬೇಡಿಕೆಯ ಯುವ ನಟಿಯಾಗಿರುವ